ಸಮುದ್ರದ ಬಗ್ಗೆ ಕುತೂಹಲ ಇದ್ದ ಸಣ್ಣ ಹುಡುಗಿ ತನ್ವಿ ಇವತ್ತು ಕಡಲ್ ಸರ್ಫಿಂಗ್ ಅಕಾಡೆಮಿ ಶುರು ಮಾಡಿದ್ದಾರೆ ಅಲ್ವಾ? ಎಷ್ಟು ವರ್ಷ ಆಯ್ತು ಇದನ್ನು ಶುರು ಮಾಡಿ? This October 10 it's going to be 7 years. ಓ ವಾ, ಅಂತ ಸಣ್ಣ ವಯಸ್ಸಲ್ಲಿ 19 ವರ್ಷ ನೀವು ಹೇಳಿದ್ದು ತಂದೆ ದುಡ್ಡು ಇಸ್ಕೊಂಡಾಗ. ಅದು ಹೇಗೆ ನಡೀತಾ ಇದೆ ಸ್ಕೂಲು? ತುಂಬಾ ಚೆನ್ನಾಗಿ ನಡೆಸ್ತಾ ಇದೆ, ಟಚ್ ವುಡ್. ವೆರಿ ನೈಸ್. All because of God, and you know I have a very good co-founder Rohan R Suvarna. Okay. He's also a very good friend of mine. Avrodu ನಾನು ಕಡಲ್ ಸರ್ಫ್ ಸ್ಕೂಲ್ ಅನ್ನು ಉಡುಪಿಯಲ್ಲಿ ರನ್ ಮಾಡ್ತಿದ್ದೇನೆ. ಉಡುಪಿ is Rohan's hometown by the way. Okay. And we have taught more than 6,000-7,000 students until today, and it is such a beautiful feeling. So ಈ ಅಕಾಡೆಮಿ ಸ್ಕೂಲ್ ಶುರು ಮಾಡಕ್ಕೆ ಉದ್ದೇಶ ಏನಿತ್ತು? ವಾಟ್ ವಾಸ್ ದ ಥಾಟ್ ಪ್ರಾಸೆಸ್? ಯಾಕೆ ಶುರು ಮಾಡಬೇಕು ಅಂತ it's ಅನ್ಕೊಂಡ್ರಿ? changed over the years. ನಾನು ಫಸ್ಟ್ ಸ್ಟಾರ್ಟ್ ಮಾಡುವಾಗ ನಂಗೆ ಹೆಂಗ್ ಅನ್ಸ್ತಂದ್ರೆ ನಮ್ಮ ಸರ್ಫಿಂಗ್ ಇಂಡಸ್ಟ್ರಿಯಲ್ಲಿ ಹುಡುಗಿರು ತುಂಬಾ ಕಮ್ಮಿ ಕಲಿಸೋದು. ಬಿಕಾಸ್ ಒಂದು ಫೀಮೇಲ್ ಇನ್ಸ್ಟ್ರಕ್ಟರ್ ಇರುವಾಗ ತುಂಬಾ ಜನ ಕಲೀಲಿಕ್ಕೆ ಬರ್ತಾರೆ. ಆಸ್ ಅ ಫೀಮೇಲ್ ಯು ಲಾಟ್ ಆಫ್ ಸ್ಟೂಡೆಂಟ್ಸ್ ಹು ಕಮ್ ಅಂಡ್ ಲರ್ನ್ ವಿತ್ ಯು ಅಂತ ಅನ್ಸ್ತು. ಬಟ್ ಓವರ್ ದಿ ಇಯರ್ಸ್ ಇಟ್ಸ್ ಚೇಂಜ್. ನೌ ಐ ವಾಂಟ್ ಟು ಟೀಚ್ ಮೋರ್ ಪೀಪಲ್ ಫ್ರಮ್ ಮೈ ವಿಲೇಜ್, ಕ್ರಿಯೇಟ್ ಅ ಸೇಫ್ ಎನ್ವೈರ್ಮೆಂಟ್, ಎಲ್ಲರಿಗೆ ಬಂದು ಒಂದು ಸ್ಪೋರ್ಟ್ ಕಲಿಯುವಾಗೆ. ಅಂಡ್ ವಾಟರ್ ಸ್ಪೋರ್ಟ್ಸ್ ಇಸ್ ಆಲ್ಸೋ ಸ್ಪೋರ್ಟ್ ಅಂಡ್ ಅನ್ ಇಂಡಸ್ಟ್ರಿ ವೇರ್ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಒಂದು ಒಳ್ಳೆ ಸ್ಪೇಸ್ ವೇರ್ ದೇರ್ ಇಸ್ ಪ್ರೊಫೆಷನಲಿಸಮ್ and safety in one place, and also fee structured in a designed in a way where everybody can afford. So we built a space, adella goal ittu we built a space. ಅಲ್ಲ, ತುಂಬಾ ಚಿಕ್ಕ ಫೀಸ್ ಗೆ you can still manage? Yeah, like an affordable fees, because we also have to buy equipments, pay rent and all of that, but not keep it too expensive that someone can't afford as well. ಇದು ಬರೀ ಕಾಂಪಿಟಿಷನ್ಸ್ ಗ ಇಲ್ಲ even generally people can come and learn? Generally people can come and learn. And ಏನು ಏಜ್ ಲಿಮಿಟ್ ಇಲ್ಲ? There's no age limit. I have taught a kid which is of 4 years old, and I've taught a lady who was 75 years old who's come with a grandson, and both served so good, and it was the best feeling ever. So you have all categories? All categories. Okay. Parents ಬಂದ್ಬಿಟ್ಟು ಅಡ್ವೈಸ್ ಕೇಳ್ತಾರ ಫಸ್ಟ್, ಕಳಿಸಬಹುದಾ ಇಲ್ವಾ, ಭಯ ಪಡ್ತಾರಾ? ಇಲ್ಲ ಮಾತಾಡ್ತಾರೆ ಕಾಲ್ ಮಾಡಿ, ತನ್ವಿ ಹತ್ರನೇ ಮಾತಾಡ್ಬೇಕಂತ ಹೇಳ್ತಾರೆ. ಯೂಶುವಲಿ ಸಮ್ ಟೈಮ್ ಬಿಸಿ ಇದ್ರೆ ಆಗುದಿಲ್ಲ, ನೀರಲ್ಲಿ ಇರುವಾಗ, ಇಲ್ಲಾದ್ರೆ ಅಮ್ಮಪ್ಪ ನೋಡ್ಲಿಕ್ಕೆ ಹೋಗುವಾಗ. ಬಟ್ ವೆನ್ ಐಮ್ ಆನ್ ಗ್ರೌಂಡ್, ವೆನ್ ಐಮ್ ಎಟ್ ದ ಸರ್ಫ್ ಸ್ಕೂಲ್, ಐ ಮೇಕ್ ಶೂರ್ ಐ ಟ್ರೈ ಟು ಟೇಕ್ ದಟ್ ಕಾಲ್. ಓಕೆ. ನೀವು ಶುರು ಮಾಡಿದಾಗ ನಿಮ್ಗೆ ಒಳಗಡೆ ಫಿಯರ್ಸ್ ಇತ್ತಾ, ಭಯ ಇತ್ತಾ, ಇದು ವರ್ಕ್ ಆಗುತ್ತೋ ಇಲ್ವೋ, ಇಲ್ಲ ಯು ಜಸ್ಟ್ ವೆಂಟ್ ವಿತ್ ದ ಫ್ಲೋ? I was very scared. This is a very big male-dominated industry in the country. But that didn't affect me, because I was like, nange ನಾನು ಏನು ಮಾಡೋದು ಗೊತ್ತಿದ್ರೆ, I have a good team, and we are well prepared and well trained for what we need to execute at the surf school ಅಂತ ಗೊತ್ತಿದ್ರೆ. I was like, and I feel like hard work beats all these doubts I had in mind. So we worked very hard. We learned a lot. We got a certifications. We built good team. We built a good operations. ಸೊ ಯು ಆರ್ ಆ್ಯಕ್ಚುಲಿ ಟುಡೇ ನೀವು ಕಾಂಪಿಟಿಷನ್ ಜೊತೆಲಿ ರೆಪ್ರೆಸೆಂಟಿಂಗ್ ಇಂಡಿಯಾ ಜೊತೆಲಿ ಯು ಆರ್ ಆ್ಯಕ್ಚುಲಿ ಅನ್ ಆಂಟ್ರಪ್ರನರ್ ಆ್ಯಂಡ್ ಸೋಷಿಯಲ್ ಚೇಂಜ್ ಮೇಕರ್ ಅಂತ ಹೇಳ್ಬೋದು. ಬಿಕಾಸ್ ನೀವೊಂದು ಸಮುದಾಯನ ಎನ್ಹ್ಯಾನ್ಸ್ ಮಾಡಬೇಕು ಅಂತ ಅದೇ ಜಾಗದಲ್ಲಿ ನಿಮ್ಮ ಮುಲ್ಕಿಯಲ್ಲಿ ನೀವು ಕಟ್ತಾ ಇರೋದು ಇದೊಂದು ಅಕಾಡೆಮಿ ಸ್ಪೋರ್ಟಿಂಗ್ ಸ್ಕೂಲಿಂದ ಎಲ್ಲರೂ ಒಂದು ಭಾವನೆ ಸಮುದ್ರದ ಬಗ್ಗೆ, ಈ ಕ್ರೀಡೆ ಬಗ್ಗೆ ಇನ್ನಷ್ಟು ಎಕ್ಸ್ಪೋಜರ್ ಸಿಗುತ್ತೆ, ಒಂದು ಕಮ್ಯುನಿಟಿ ಡೆವಲಪ್ ಆಗುತ್ತೆ ಅಂತ ಯು ಕೆಪ್ಟ್ ಆಲ್ ದಿಸ್ ಥಾಟ್ ಪ್ರೊಸೆಸ್ ಇನ್ ಮೈಂಡ್. ಅಂಡ್ ನಂಗೆ ಏನಾಯ್ತಂತೆ, ಲೈಕ್ ಮೀ ಹೌ ಐ ಗಾಟ್ ದಟ್ ಎಕ್ಸ್ಪೋಷರ್ ಮತ್ತೆ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟು ಚಿಕ್ಕ ವಯಸ್ಸಲ್ಲಿ ಕಲೀಲಿಕ್ಕೆ. ಐ ವಾಂಟ್ ಟು ಗಿವ್ ದಟ್ ಇನ್ನೂ ತುಂಬ ಮಕ್ಕಳಿಗೆ ಇದು ಎಕ್ಸ್ಪೀರಿಯನ್ಸ್, ಒಂದು ಅಪರ್ಚುನಿಟಿ ಸಿಕ್ಕಲಿ, ಒಳ್ಳೆ ಪ್ಲೇಸಲ್ಲಿ ಕಲಿಬಹುದು ಅಂತ. ಸೊ ನಾವೊಂದು ನಮ್ಮ ಸರ್ಫ್ ಸ್ಕೂಲಲ್ಲಿ ನಮ್ಮ ಊರ್ ಮಕ್ಕಳಿಗೆ ಉಡುಪಿಯಲ್ಲಿ ಕಡಲ್ ಕಿನ್ನೀಸ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತೇವೆ, ವೇರ್ ವಿ ಕೀಪ್ ಅ ವೆರಿ ಮಿನಿಮಲ್ ಫೀಸ್ ಜಸ್ಟ್ ಫಾರ್ ದಟ್, ಸೊ ದಟ್ ದೇ ಶೋ ಅಪ್ ಫಾರ್ ದ ಕ್ಲಾಸ್. ಅದರ್ಸ್ ದೇ ವಿಲ್ ನಾಟ್ ಶೋ ಅಪ್. ಆ್ಯಂಡ್ ಯು ಶುಡ್ ಸಿ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಬಂದು ಸರ್ಫಿಂಗ್ ಮಾಡ್ತಾರೆ, ಅವ್ರಿಗೆ ಮನೆಗೆ ಹೋಗ್ಲಿಕ್ಕೆ ಮನಸ್ಸೇ ಅಲ್ಲ. ಇಟ್ ಮೇಕ್ಸ್ ಮೈ ಹಾರ್ಟ್ ವೆರಿ ಫುಲ್. ಸಮ್ಟೈಮ್ಸ್ ಐ ಡೋಂಟ್ ರನ್ ದ ಪ್ರೋಗ್ರಾಮ್ ಬಿಕಾಸ್ ಐ ಆಮ್ ಬಿಸಿ, ಬಟ್ ಮೈ ಟೀಮ್ ರನ್ಸ್ ಇಟ್, ಅಂಡ್ ಇವನ್ ಅವ್ರು ಎಂಜಾಯ್ ಮಾಡ್ತಾರೆ ಚಿಕ್ಕ ಪುಟಾಣಿ ಮಕ್ಕಳಿಗೆ ಕಲಿಸುವಾಗ. ಎಷ್ಟು ಜನ ಇದ್ದಾರೆ ನಿಮ್ಮ ಟೀಮಲ್ಲಿ? ನಮ್ಮ ಟೀಮಲ್ಲಿ ರೈಟ್ ನೌ ವಿ ಆರ್ 9 people. ಕೋರ್ ಟೀಮ್ ಎಲ್ಲ ಹೇಳ್ಕೊಡೋರು, ಕೋಚಸ್, ಬ್ಯಾಕ್ ಎಂಡ್ ಅಂಡ್ ಎವ್ರಿಥಿಂಗ್. ಕಂಪೀಟ್ ಮಾಡ್ತಾರಾ? ಕೆಲವು ಜನ ಕಂಪೀಟ್ ಮಾಡ್ತಾರೆ ನಮ್ಮ ಟೀಮಲ್ಲಿ, ಸಮ್ ಡೋಂಟ್. ಬಟ್ ದೇ ಆರ್ ಡೂಯಿಂಗ್ ವೆರಿ ಗುಡ್. ಫೀಲ್ಸ್ ತುಂಬ ಖುಷಿ ಆಗ್ತದೆ ಅವರೆಷ್ಟು ಗ್ರೋ ಆಗಿದ್ದಾರೆ ನಮ್ಮ ಸ್ಕೂಲಲ್ಲಿ ಆಸ್ ಅ ಟೀಮ್ ಆಸ್ ವೆಲ್. ನೈಸ್.